ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 8 ಬಾಲಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ಸಗರನು ಕಾಲವಶನಾಗಲು ಪ್ರಜೆಗಳು ಧಾರ್ಮಿಕನಾದ ಅಂಶುಮಂತನು ರಾಜನಾಗಬೇಕು ಎಂದು ಬಯಸಿದರು. ಅಂಶುಮಂತನು ಪಟ್ಟವೇರಿದನು. ಧರ್ಮದಿಂದ ರಾಜಪಾಲನೆ ಮಾಡಿದ ಅವನು ವಯಸ್ಸಾಗಲು ತನ್ನ ಮಗನಾದ ದಿಲೀಪನಿಗೆ ಪಟ್ಟ ಕಟ್ಟಿ ತಾನು ವನಕ್ಕೆ ತೆರಳಿ ದಾರುಣವಾದ ತಪಸ್ಸನ್ನು ಆಚರಿಸಿದನು. 32,000 ವರ್ಷಗಳ ತಪಸ್ಸಿನಲ್ಲಿದ್ದ ಅವನು ಅಲ್ಲೇ ಸ್ವರ್ಗವನ್ಗೈದನು. ಮಹಾ ತೇಜಸ್ವಿಯಾದ ದಿಲೀಪನು ತನ್ನ ಅಜ್ಜಂದಿರಿಗಾದ ದುರ್ಗತಿಯನ್ನು ಚಿಂತಿಸಿ ವಿಷಾದಕ್ಕೆ ಒಳಗಾಗುತ್ತಿದ್ದನು. ಆದರೆ ಗಂಗೆಯನ್ನು ಭೂಮಿಗೆ ತರುವ ಬಗೆಯನ್ನು ತಿಳಿಯದಾದನು. ಇಂತಹ ಚಿಂತೆಯಲ್ಲಿದ್ದ ಅವನಿಗೆ ಒಬ್ಬ ಪುತ್ರನು ಜನಿಸಿದನು. ಅವನನ್ನು ಭಗೀರಥ ಎಂದು ಹೆಸರಿಸಿದರು. ದಿಲೀಪನು ಅನೇಕ ಯಾಗಗಳನ್ನು ಮಾಡಿದನು. 30,000 ವರ್ಷ ರಾಜ್ಯವಾಳಿ ವ್ಯಾಧಿಗ್ರಸ್ತನಾಗಿ ದಿವಂಗತನಾದನು. ಅವನಿಗೆ ಇಂದ್ರಲೋಕವೇ ಪ್ರಾಪ್ತವಾಯಿತು. ಅವನು ಮರಣಪೂರ್ವದಲ್ಲೇ ಭಗೀರಥನಿಗೆ ಪಟ್ಟ ಕಟ್ಟಿದ್ದನು. ಭಗೀರಥನಿಗೆ ಸಂತತಿಯಾಗಲಿಲ್ಲ. ಇದರಿಂದಲೂ ತನ್ನ ಮುತ್ತಜ್ಜರಿಂದ ದುರ್ಗತಿಯಿಂದಲೂ ಚಿಂತಿತನಾದ ಅವನು ತಪಸ್ಸುಗೈಯಲು ನಿರ್ಧರಿಸಿದನು. ರಾಜ್ಯವನ್ನು ಮಂತ್ರಿಗಳ ಹೆಗಲಿಗೆ ಹೊರಿಸಿ ತಾನು ಗೋಕರ್ಣಕ್ಕೆ ಹೋಗಿ ಉಗ್ರ ತಪಸ್ಸಿಗೆ ತೊಡಗಿದನು. ಅವನು ಪಂಚಾಗ್ನಿಗಳ ಮಧ್ಯದಲ್ಲಿ ಊರ್ಧ್ವ ಬಾಹುವಾಗಿ ನಿಂತನು. ತಿಂಗಳಿಗೊಮ್ಮೆ ಆಹಾರವನ್ನು ತೆಗೆದುಕೊಳ್ಳುತ್ತಾ ಇಂದ್ರಿಯಗಳನ್ನು ನಿಗ್ರಹಿಸಿ 1000 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದನು. ಅದರಿಂದ ಸಂಪ್ರೀತನಾದ ಬ್ರಹ್ಮನು ದೇವತೆಗಳೊಡನೆ ಕಾಣಿಸಿಕೊಂಡು ಹೇಳಿದನು, ಮಹಾತ್ಮ ಭಗೀರಥ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏನು ವರ ಬೇಕೋ ಕೇಳು. ಆಗ ಭಗೀರಥನೆಂದನು, ಭಗವಂತ, ನೀನು ನನ್ನ ತಪಸ್ಸಿಗೆ ಒಲಿದಿರುವುದೇ ಆದರೆ ಸಗರನ ಮಕ್ಕಳೆಲ್ಲ ನನ್ನಿಂದ ತರ್ಪಣವನ್ನು ಪಡೆಯುವಂತಾಗಲಿ. ಅದರಿಂದ ಅವರು ಸದ್ಗತಿಗೇರಲಿ. ಗಂಗೆಯ ನೀರಿನಿಂದ ಅವರ ಬೂದಿಯು ತೊಳೆಯಲ್ಪಟ್ಟು ಅವರು ಸ್ವರ್ಗವನ್ನು ಸೇರುವಂತಾಗಲಿ. ಹಾಗೆ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು. ನಮ್ಮ ಇಕ್ಷ್ವಾಕು ಕುಲ ಮುಂದುವರಿಯಲಿ. ಆಗ ಬ್ರಹ್ಮನು ಮಧುರವಾಗಿ ನುಡಿದನು, ಭಗೀರಥ, ನಿನ್ನ ಮನೋರಥವು ನೆರವೇರುವುದು. ನಿನಗೆ ಶುಭವಾಗಲಿ. ಹಿಮವಂತನ ಮಗಳಾದ ಗಂಗೆಯು ಭೂಮಿಗಿಳಿಯುವಾಗ ಅವಳ ವೇಗವನ್ನು ತಡೆದುಕೊಳ್ಳಲು ಶಕ್ತನಾದವನು ಶಿವನೊಬ್ಬನೇ. ಅವನನ್ನು ಒಲಿಸಿಕೊಂಡು ಅವನನ್ನು ಈ ಕಾರ್ಯಕ್ಕೆ ನಿಯೋಜಿಸು. ಹೀಗೆಂದ ಬ್ರಹ್ಮನು ಗಂಗೆಗೂ ಭಗೀರಥನ ಇಷ್ಟವನ್ನು ಪೂರೈಸಲು ಆದೇಶಿಸಿ ದೇವತೆಗಳೊಂದಿಗೆ ಅದೃಶ್ಯನಾದನು. ರಾಮ ಪಿತಾಮಹನಾದ ಬ್ರಹ್ಮನು ಹೊರಟು ಹೋದ ಮೇಲೆ ಭಗೀರಥನು ಕಾಲಿನ ಹೆಬ್ಬೆರಳಿನ ತುದಿಯಲ್ಲಿ ನಿಂತುಕೊಂಡು 1 ವರ್ಷ ತಪಸ್ಸು ಮಾಡಿದನು. ತನ್ನ ಕೈಗಳನ್ನು ಮೇಲೆತ್ತಿ ಆಧಾರವಿಲ್ಲದೆ ನಿಂತು ಕೇವಲ ಗಾಳಿಯಿಂದ ಜೀವಾಧಾರಣೆ ಮಾಡಿದನು. ತನ್ನ 1 ವರ್ಷ ಪೂರ್ಣವಾಗುವಷ್ಟರಲ್ಲಿ ಸರ್ವಲೋಕವಂದಿತನಾದ ಪರಶಿವನು ಪ್ರತ್ಯಕ್ಷನಾಗಿ ಹೇಳಿದನು, ಭಗೀರಥ, ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಗಂಗೆಯನ್ನು ನನ್ನ ತಲೆಯಲ್ಲಿ ನಾನು ಧರಿಸುತ್ತೇನೆ. ಆಗ ಗಂಗೆಯು ಮಹಾವೇಗದ ಪ್ರವಾಹವಾಗಿ ಆಕಾಶದಿಂದ ಹರಿದು ಬಂದಳು. ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಅಹಂಕಾರವಿತ್ತು. ತನ್ನ ವೇಗವನ್ನು ಶಿವನೂ ತಡೆದುಕೊಳ್ಳಲಾರನೆಂದು ಅಂದುಕೊಂಡಿದ್ದಳು. ಅವಳ ಅಹಂಕಾರವನ್ನು ಅರಿತ ಶಿವನು ಕ್ರುದ್ಧನಾದನು. ಅವಳ ಅಹಮ್ಮನ್ನು ಮುರಿಯಲು ನಿಶ್ಚಯಿಸಿದನು. ಅವನ ಜಟಾಜೂಟಕ್ಕೆ ಬಿದ್ದ ಗಂಗೆಯು ಹೊರಗೆ ಬರಲಾಗದೆ ಅಲ್ಲೇ ಸುತ್ತಲಾರಂಭಿಸಿದಳು. ಅನೇಕ ವರ್ಷಗಳೇ ಉರುಳಿ ಹೋದವು. ಆಗ ಆತಂಕಗೊಂಡ ಭಗೀರಥನು ಶಿವನನ್ನು ಪ್ರಸನ್ನೀಕರಿಸಲು ಮತ್ತೆ ತಪಸ್ಸನ್ನು ಆಚರಿಸಿದನು. ಆಗ ಪ್ರಸನ್ನನಾದ ಪರಶಿವನು ಗಂಗೆಯನ್ನು ಬಿಂದು ಸರಸ್ಸಿಗೆ ಹರಿಯಲು ಬಿಟ್ಟನು. ಆಗ ಗಂಗೆಯು 7 ಪ್ರವಾಹಗಳಾಗಿ ಹರಿದಳು. ಆ ಪ್ರವಾಹಗಳಿಗೆ ಬೇರೆ ಬೇರೆ ಹೆಸರುಗಳಾದವು. ಹ್ಲಾದಿನಿ, ಪಾವನಿ, ನಲಿನಿ ಎಂಬ ಈ 3 ಪ್ರವಾಹಗಳು ಪೂರ್ವಕ್ಕೆ ಹರಿದವು. 7ನೆಯ ಪ್ರವಾಹವಾದ ಅಲಕಾನಂದೆಯು ಭಗೀರಥನನ್ನು ಅನುಸರಿಸಿ ಹರಿಯಿತು. ಭಗೀರಥನು ಒಂದು ದಿವ್ಯವಾದ ರಥವನ್ನೇರಿ ಗಂಗೆಗೆ ದಾರಿ ತೋರಿಸುತ್ತಾ ಮುಂದೆ ಮುಂದೆ ಸಾಗಿದನು.
ಗಂಗೆಯು ಆಕಾಶದಿಂದ ಶಂಕರನ ತಲೆಯ ಮೇಲೆ ಹರಿದು ಅಲ್ಲಿಂದ ಭೂಮಿಯ ಮೇಲೆ ಬಂದಳಷ್ಟೇ. ಆಗ ಪ್ರತಿಧ್ವನಿಸುವ ಮಹಾಶಬ್ದ ಉಂಟಾಯಿತು. ನೀರಿನೊಂದಿಗೆ ಮೀನು, ಆಮೆ, ಮೊಸಳೆಗಳೂ ಬಿದ್ದವು. ಈ ಗಂಗಾವತರಣದ ಸೋಜಿಗವನ್ನು ನೋಡಲು ಆಕಾಶದಲ್ಲಿ ದೇವತೆಗಳ ಗಣನವೇ ನೆರೆಯಿತು. ಪರಶಿವನ ತಲೆಯಿಂದ ಹರಿದ ಗಂಗೆಯನ್ನು ಪರಮ ಪವಿತ್ರವೆಂದು ದೇವತೆಗಳು, ಋಷಿಗಳು, ಗಂಧರ್ವರು, ಭೂಲೋಕವಾಸಿಗಳು ತಮ್ಮ ತಮ್ಮ ಕೈಗಳಿಂದ ಮುಟ್ಟಿದರು. ಶಾಪಗ್ರಸ್ತರಾಗಿ ಭೂಮಿಗೆ ಬಿದ್ದವರು ಗಂಗೆಯಲ್ಲಿ ಸ್ನಾನ ಮಾಡಿ ಶಾಪ ವಿಮುಕ್ತರಾದರು. ಪುನಃ ತಮ್ಮ ಪುಣ್ಯ ಲೋಕಗಳಿಗೆ ಹೊರಟು ಹೋದರು. ಗಂಗೆಯು ಭಗೀರಥನನ್ನು ಹಿಂಬಾಲಿಸಲು ದೇವತೆಗಳು, ಗಂಧರ್ವರು, ಋಷಿಗಳು, ದೈತ್ಯರು, ದಾನವರು, ಕಿನ್ನರರು, ನಾಗರು, ಅಪ್ಸರೆಯರು ಗಂಗೆಯನ್ನು ಹಿಂಬಾಲಿಸಿದರು. ದಾರಿಯಲ್ಲಿ ಜಹ್ನು ಮಹರ್ಷಿಯ ಯಜ್ಞಶಾಲೆಯು ಸಿಕ್ಕಿತು. ಗಂಗೆಯ ಪ್ರವಾಹವು ಅದನ್ನೂ ಕೊಚ್ಚಿಕೊಂಡು ಹೋಯಿತು. ಜಹ್ನು ಮಹರ್ಷಿಗಳು ಸಿಟ್ಟಿಗೆದ್ದು ಗಂಗೆಯ ನೀರನ್ನು ಕುಡಿದೇ ಬಿಟ್ಟರು. ಆಗ ದೇವಾದಿಗಳು ಮಹರ್ಷಿಗಳನ್ನು ಅನುನಯಿಸಿದರು. ಗಂಗೆಯನ್ನು ಮಗಳೆಂದು ಭಾವಿಸುವಂತೆ ಪ್ರಾರ್ಥಿಸಿಕೊಂಡರು. ಆಗ ಮಹರ್ಷಿಗಳು ತಮ್ಮ ಕಿವಿಗಳಿಂದ ಗಂಗೆಯ ನೀರನ್ನು ಹರಿಯಬಿಟ್ಟರು. ಅಂದಿನಿಂದ ಗಂಗೆಯನ್ನು ಜಾಹ್ನವಿ ಎಂದು ಕರೆದರು. ಜಹ್ನುವಿನ ಪುತ್ರಿ ಎಂದು ಅದರ ಅರ್ಥ. ಅನಂತರ ಗಂಗಾ ಪ್ರವಾಹವು ರಸಾತಲಕ್ಕೆ ಹರಿಯಿತು. ಅಲ್ಲಿ ಗಂಗೆಯ ನೀರಿನಲ್ಲಿ ಬೂದಿಯ ರಾಶಿಯು ಮುಳುಗಿ ಅದು ಪವಿತ್ರವಾಯಿತು. ಸಗರ ಪುತ್ರರು ಸ್ವರ್ಗವನ್ನೈದರು. ಹೀಗೆ ಗಂಗೆಯು 3 ಲೋಕಗಳಲ್ಲಿ ಹರಿದುದರಿಂದ ಅವಳಿಗೆ ತ್ರಿಪಥಗಾ ಎಂಬ ಹೆಸರು ಬಂದಿತು. 60,000 ಸಗರ ಪುತ್ರರು ಪವಿತ್ರರಾಗಿ ಸ್ವರ್ಗವನ್ನು ಸೇರಲು ಬ್ರಹ್ಮದೇವನು ಭಗೀರಥನಿಗೆ ಕಾಣಿಸಿಕೊಂಡು ಹೇಳಿದನು: ಪುರುಷೋತ್ತಮ, ಗಂಗೆಯಿಂದ ನಿನ್ನ ಮುತ್ತಜ್ಜಂದಿರು ಮುಕ್ತಿಗೆ ಸಂದರು. ಎಲ್ಲಿಯವರೆಗೆ ಸಾಗರದಲ್ಲಿ ನೀರಿರುವುದೋ ಅಲ್ಲಿಯವರೆಗೂ ಅವರು ಸ್ವರ್ಗದಲ್ಲಿ ಇರುವರು. ಈ ಗಂಗೆಯು ನಿನಗೂ ಮಗಳೇ. ಆದ್ದರಿಂದ ಇವಳು ಭಾಗೀರಥಿ ಎಂದು ಪ್ರಸಿದ್ಧಿ ಹೊಂದುವಳು. ನೀನು ಗಂಗಾಜಲದಲ್ಲಿ ನಿನ್ನ ಪ್ರಪಿತಾಮಹರಿಗೆ ತರ್ಪಣವನ್ನು ಕೊಡು. ನೀನು ಧನ್ಯ. ನೀನು ಪ್ರಪಿತಾಮಹ, ಪಿತಾಮಹ, ಜನಕರಿಂದ ಯಾವ ಕಾರ್ಯವನ್ನು ಸಾಧಿಸಲಾಗಲಿಲ್ಲವೋ ಅದನ್ನು ನೀನು ಸಾಧಿಸಿರುವೆ. ಇದರಲ್ಲಿ ಸ್ನಾನ ಮಾಡಿ ಪುಣ್ಯ ಫಲವನ್ನು ಪಡೆದುಕೋ. ಹೀಗೆಂದ ಬ್ರಹ್ಮನು ಅಂತರ್ಧಾನವನ್ನು ಹೊಂದಿದನು. ಈ ಗಂಗೆಯ ಕಥೆಯನ್ನು ಕೇಳಿದವರಿಗೆ ಪುತ್ರ ಪ್ರಾಪ್ತಿ, ಆಯುರ್ವೃದ್ಧಿ, ಎಲ್ಲ ಪಾಪಗಳಿಂದ ಮುಕ್ತಿ, ದೇಹಾಂತದಲ್ಲಿ ಸ್ವರ್ಗ ಇತ್ಯಾದಿ ಫಲಗಳು ದೊರಕುವವು. ರಾಮ, ಈಗ ಸಾಯಂಕಾಲವಾಗಿದೆ. ಸಾಯಂಕಾಲದ ಆಹ್ನಿಕವನ್ನು ಮುಗಿಸೋಣ ಎಂದು ವಿಶ್ವಾಮಿತ್ರರು ಹೇಳಿದರು. ರಾತ್ರಿ ಕಳೆದು ಬೆಳಗಾಯಿತು. ರಾಮ, ಲಕ್ಷ್ಮಣರು, ವಿಶ್ವಾಮಿತ್ರರು ಮತ್ತು ಇತರ ಋಷಿಗಳು ಪ್ರಾತಃ ಆಹ್ನಿಕವನ್ನು ಮುಗಿಸಿದರು. ರಾಮನು ವಿಶ್ವಾಮಿತ್ರರ ಮುಂದೆ ಹೋಗಿ ಹೇಳಿದನು: ಗುರುಗಳೇ, ಶುಭರಾತ್ರಿಯು ಕಳೆದು ಬೆಳಗಾಯಿತು. ಕೇಳಬೇಕಾದ ಕಥೆಯನ್ನೆಲ್ಲ ಕೇಳಿದೆವು. ಈಗ ಈ ಪುಣ್ಯ ನದಿಯನ್ನು ದಾಟಬೇಕಾಗಿದೆ. ಆಗಲೇ ಋಷಿಗಳು ನೌಕೆಗೆ ಏರ್ಪಾಟು ಮಾಡಿಬಿಟ್ಟಿದ್ದಾರೆ. ಅದರಂತೆ ಎಲ್ಲರೂ ಗಂಗೆಯನ್ನು ದಾಟಿ ಉತ್ತರ ತೀರವನ್ನು ತಲುಪಿದರು. ಅವರ ಪ್ರಯಾಣವು ಮುಂದುವರಿಯಿತು. ಅವರಿಗೆ ವಿಶಾಲ ಎಂಬ ಸುಂದರ ದಿವ್ಯ ನಗರವು ಎದುರಾಯಿತು. ರಾಮನು ಪ್ರಾಂಜಲಿಯಾಗಿ ವಿಶ್ವಾಮಿತ್ರರನ್ನು ಕೇಳಿದನು: ಪೂಜ್ಯರೇ, ಈ ನಗರ ಯಾವುದು? ಯಾವ ರಾಜವಂಶ ಇದನ್ನಾಳುತ್ತಿದೆ? ಅದಕ್ಕೆ ವಿಶ್ವಾಮಿತ್ರರು ಈ ನಗರದ ಪ್ರಾಚೀನ ವೃತ್ತಾಂತವನ್ನು ಹೇಳಿದರು. ಮಗು ರಾಮ, ಈ ದೇಶದಲ್ಲಿ ನಡೆದ ಕಥೆಯನ್ನು ಹೇಳುತ್ತೇನೆ ಕೇಳು. ಬಹಳ ಹಿಂದಿನ ಕಾಲದಲ್ಲಿ, ಎಂದರೆ ಕೃತಯುಗದಲ್ಲಿ, ದ್ವಿತೀಯ ಮತ್ತು ಅದ್ವಿತೀಯ ಮಕ್ಕಳು ಬಲಾಢ್ಯರು, ಧರ್ಮಿಷ್ಠರು ಆಗಿದ್ದರು. ಆಗ ಅವರಿಗೆಲ್ಲ ಒಂದು ವಿಚಾರ ಮನಸ್ಸಿಗೆ ಬಂತು: ತಾವು ಅಜರರೂ ಅಮರರೂ ನಿರಾಮಯರೂ ಆಗಬೇಕು ಎಂದು. ಅದಕ್ಕಾಗಿ ಏನು ಮಾಡಬೇಕು? ಆಗ ಅವರಿಗೆ ಹೊಳೆದ ಉಪಾಯವೆಂದರೆ ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆಯಬೇಕು ಎಂಬುದು. ಈ ಉಪಾಯ ಹೊಳೆದದ್ದೇ ತಡ. ಅದಕ್ಕಾಗಿ ಪ್ರಕ್ರಿಯೆಗಳನ್ನು ಆರಂಭಿಸಿಯೇ ಬಿಟ್ಟರು. ಮಂದಾರ ಪರ್ವತವನ್ನು ಕಡೆಗೋಲು ಮಾಡಿದರು. ವಾಸುಕಿ ಹಗ್ಗವಾಯಿತು. ಅವರು ಸಮುದ್ರವನ್ನು ಕಡೆದರು 1,000 ವರ್ಷ ಕಡೆದರು. ಘರ್ಷಣೆಯಿಂದ ಮಯೂರಿ ತಡೆಯಲಾರದೆ ವಾಸುಕಿಯು ವಿಷವನ್ನು ಕಾರುತ್ತಾ ಮಂದರ ಪರ್ವತದ ಕಲ್ಲುಗಳನ್ನು ಕಚ್ಚಿತು. ಆಗ ಉಗ್ರವಾದ ಹಾಲಾಹಲ ವಿಷವು ಎಲ್ಲೆಡೆ ಹರಡಿತು. ಅದು 3 ಲೋಕಗಳನ್ನು ಸುಡತೊಡಗಿತು. ಆಗ ದೇವತೆಗಳು ಲೋಕಶಂಕರನನ್ನು ಮೊರೆಹೊಕ್ಕರು. ದೇವದೇವ, ಕಾಪಾಡು ಕಾಪಾಡು ಎಂದು ಗೋಗರೆದರು. ಆಗ ಪರಶಿವನು ಪ್ರತ್ಯಕ್ಷನಾದನು. ಅಷ್ಟರಲ್ಲಿ ಚಕ್ರಧರನಾದ ವಿಷ್ಣುವೂ ಕಾಣಿಸಿಕೊಂಡನು. ಅವನು ಮುಗುಳ್ನಗುತ್ತಾ ಶೂಲಧರನಿಗೆ ಹೇಳಿದನು: ಸುರಶ್ರೇಷ್ಠನೇ, ದೇವ ದೈತ್ಯರು ಸಮುದ್ರವನ್ನು ಕಡೆಯುವಾಗ ಮೊದಲನೇದಾಗಿ ವಿಷವು ಬಂದಿದೆ.
ದೇವತೆಗಳಲ್ಲಿ ಅಗ್ರಪೂಜೆಗೆಂಬ ನಿನಗೇ ಇದು ಸಲ್ಲಬೇಕು. ಹೀಗೆಂದ ನಾರಾಯಣನು ಅಂತರ್ಹಿತನಾದನು. ಮಹಾದೇವನು ದೇವತೆಗಳ ಪ್ರಾರ್ಥನೆಯನ್ನು ಮತ್ತು ವಿಷ್ಣುವಿನ ಸೂಚನೆಯನ್ನು ಮನ್ನಿಸಿ ವಿಷವನ್ನು ಅಮೃತವೋ ಎಂಬಂತೆ ಕುಡಿದನು. ಪುನಃ ದೇವಾಸುರರು ಸಮುದ್ರವನ್ನು ಕಡೆದರು. ಆಗ ಇನ್ನೊಂದು ವಿಘ್ನ ಉಂಟಾಯಿತು. ಮಂದರ ಪರ್ವತವು ಪಾತಾಳಕ್ಕೆ ಇಳಿದು ಹೋಯಿತು. ಆಗ ಮಂಥನಕಾರರು ಭಗವಂತನಾದ ವಿಷ್ಣುವನ್ನು ಸ್ತುತಿಸಿದರು. ಮಹಾವಿಷ್ಣುವು ಆಮೆಯ ರೂಪವನ್ನು ತಾಳಿ ತನ್ನ ಬೆನ್ನಿನಿಂದ ಪರ್ವತವನ್ನು ಮೇಲೆತ್ತಿ ಹಿಡಿದನು. ಹಾಗೆ ಕಡೆಯುವವರ ಮಧ್ಯದಲ್ಲಿ ನಿಂತು ತಾನೂ ಕಡೆದನು. ಹೀಗೆ ಕಳೆಯಿತು 1,000 ವರ್ಷ. ಆಗ ದಂಡ ಕಮಂಡಲಗಳನ್ನು ಧರಿಸಿದ ಆಯುರ್ವೇದಮಯನಾದ ಭಗವಾನ್ ಧನ್ವಂತರಿಯು ಉದಯಿಸಿದನು. ಅವನ ನಂತರ ಕಾಂತಿಯುಕ್ತರಾದ ಅಪ್ಸರೆಯರು ಮೇಲಕ್ಕೆ ಬಂದರು. ಅಪ್ಪಿನಲ್ಲಿ ಕಡೆದಾಗ ಅದರ ರಸದಿಂದ ವರಸ್ತ್ರೀಯರು ಹುಟ್ಟಿದ ಕಾರಣ ಅವರಿಗೆ ಅಪ್ಸರೆಯರು ಎಂದು ಹೆಸರಾಯಿತು. ಅವರ ಸಂಖ್ಯೆ 60 ಕೋಟಿ ಇತ್ತು. ಅವರ ಪರಿಚಾರಿಕೆಯರಿಗೆ ಲೆಕ್ಕವೇ ಇರಲಿಲ್ಲ. ಅವರನ್ನು ಮದುವೆಯಾಗಲು ಯಾರೂ ಮುಂದೆ ಬರಲಿಲ್ಲ. ಆದುದರಿಂದ ಅವರು ಎಲ್ಲರಿಗೂ ಸೇರಿದವರಾದರು. ಅನಂತರ ವರುಣನ ಮಗಳಾದ ವಾರುಣಿ ಎಂಬ ಸುರಾಧಿದೇವತೆಯ ಉದ್ಗಮವಾಯಿತು. ಅವಳನ್ನು ದೈತ್ಯರು ಪರಿಗ್ರಹಿಸಲಿಲ್ಲ. ಆಗ ಅದಿತಿಯ ಮಕ್ಕಳು ಅವಳ ಕೈ ಹಿಡಿದರು. ದ್ವಿತೀಯ ಮಕ್ಕಳು ಸುರೆಯನ್ನು ಸ್ವೀಕರಿಸಿದುದರಿಂದ ಅವರು ಅಸುರರಾದರು. ದ್ವಿತೀಯ ಮಕ್ಕಳೆಲ್ಲ ಸುರರಾದರು. ಅನಂತರ ಶ್ರೇಷ್ಠ ಕುದುರೆಯಾದ ಉಚ್ಚೈಶ್ರವವು ಹುಟ್ಟಿತು. ಹಾಗೆ ಮಣಿಗಳಲ್ಲಿ ಶ್ರೇಷ್ಠವಾದ ಕೌಸ್ತುಭದ ಜನ್ಮವಾಯಿತು. ಹೀಗೆ ಅನೇಕ ಅದ್ಭುತ ವಸ್ತುಗಳ ಉತ್ಪತ್ತಿಯಾದ ಮೇಲೆ ಅಮೃತವು ಮೂಡಿಬಂತು. ಈ ಅಮೃತಕ್ಕಾಗಿ ಸುರಾಸುರರ ಮಧ್ಯೆ ಘೋರ ಯುದ್ಧವೇ ನಡೆದು ಎರಡೂ ಅಸಂಖ್ಯ ನೋವು ಸಾವುಗಳನ್ನು ಉಂಟು ಮಾಡಿದವು. ಆಗ ವಿಷ್ಣುವು ಮಾಯೆಯಿಂದ ಮೋಹಿನಿಯ ರೂಪವನ್ನು ತಾಳಿ ಅಮೃತವನ್ನು ಅಪಹರಿಸಿದನು. ತನ್ನೊಡನೆ ಯುದ್ಧಕ್ಕೆ ಬಂದವರನ್ನು ಸಂಹರಿಸಿದನು. ಆ ಯುದ್ಧದಲ್ಲಿ ಇಂದ್ರನು ಅಸುರರನ್ನು ಬಗ್ಗುಬಡಿದು ತಾನು ಸ್ವರ್ಗಾಧಿಪತ್ಯವನ್ನು ಪಡೆದುಕೊಂಡನು. ರಾಮ ತನ್ನ ಮಕ್ಕಳೆಲ್ಲ ಯುದ್ಧದಲ್ಲಿ ಹತರಾದದ್ದನ್ನು ಕಂಡು ದಿತಿಯು ಅತ್ಯಂತ ದುಃಖಿತಳಾದಳು. ಅವಳು ಮರೀಚಿಯ ಪುತ್ರರಾದ ತನ್ನ ಗಂಡ ಕಶ್ಯಪರಿಗೆ ಹೇಳಿದಳು, ಸ್ವಾಮಿ, ನನ್ನ ಮಕ್ಕಳೆಲ್ಲರೂ ನಾಶವಾಗಿ ಹೋಗಿದ್ದಾರೆ. ನನಗೆ ಮಕ್ಕಳೇ ಇಲ್ಲದಂತಾಗಿದೆ. ನನಗೀಗ ಇಂದ್ರನನ್ನು ಕೊಲ್ಲಬಲ್ಲ ಮಗ ಒಬ್ಬನು ಬೇಕು. ಅದಕ್ಕಾಗಿ ನಾನು ತಪಸ್ಸು ಮಾಡಲು ಸಿದ್ಧಳಿದ್ದೇನೆ. ನನಗೆ ಗರ್ಭದಾನವನ್ನು ಮಾಡಿರಿ. ಪರಮ ದುಃಖಿತಳಾದ ದಿತಿಯನ್ನು ಕಂಡು ಕಶ್ಯಪರ ಮನಸ್ಸು ಕರಗಿತು. ಅವರೆಂದರು, ಆಯಿತು, ನಿನಗೆ ಒಳ್ಳೆಯದಾಗಲಿ. ನೀನು ಶುಚಿಯಾಗಿದ್ದು ತಪೋಮಗ್ನಳಾಗು. 1,000 ವರ್ಷ ನೀನು ಶೌಚವ್ರತವನ್ನು ಪಾಲಿಸಬೇಕು. ಯುದ್ಧದಲ್ಲಿ ಇಂದ್ರನನ್ನು ಕೊಲ್ಲಬಲ್ಲ ಮಗನೂ ನಿನಗಾಗುವನು. ಅವನು 3 ಲೋಕಗಳಿಗೂ ಅಧಿಪತಿಯಾಗುವನು. ಕಶ್ಯಪರ ಮಾತಿನಂತೆ ದಿತಿಯು ಕುಶಪ್ಲವ ಎಂಬಲ್ಲಿ ತಪಸ್ಸನ್ನು ಆರಂಭಿಸಿದಳು. ಆಗ ಅವಳೆ ಪರಿಚರ್ಯೆ ಮಾಡಲು ನಿಂತವನು ಇಂದ್ರನೇ. ಅಗ್ನಿ, ದರ್ಭೆ, ಇಂಧನ, ನೀರು, ಫಲ, ಗೆಡ್ಡೆ, ಗೆಣಸುಗಳು ಅನ್ನಲ್ಲದೆ ಅವಳು ಅಪೇಕ್ಷಿಸಿದ ಎಲ್ಲವನ್ನೂ ಕಾಲಕಾಲಕ್ಕೆ ಒದಗಿಸಿ ಕೊಡುತ್ತಿದ್ದನು. ಅಲ್ಲದೆ ಅವಳು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾಗ ಅವಳ ಕಾಲುಗಳನ್ನು ಒತ್ತುತ್ತಿದ್ದನು. ಹೀಗೆ 1000 ವರ್ಷಗಳಿಗೆ ಕೇವಲ 10 ವರ್ಷಗಳಿರುವಾಗ ಒಂದು ದಿನ ದಿತಿಯು ಇಂದ್ರನಿಗೆ ಹೇಳಿದಳು, ಮಗು ಇಂದ್ರ, ಇನ್ನು 10 ವರ್ಷಗಳಲ್ಲಿ ನಿನಗೊಬ್ಬ ತಮ್ಮನು ಬರುತ್ತಾನೆ. ನಿನ್ನೊಡನೆ ಯುದ್ಧ ಮಾಡದಂತೆ ಅವನಿಗೆ ಸಮಾಧಾನ ಹೇಳಿ ತಡೆಯುತ್ತೇನೆ. ನೀವಿಬ್ಬರು 3 ಲೋಕಗಳ ಒಡೆಯರಾಗಿ ಒಟ್ಟಿಗೆ ಸುಖವಾಗಿ ಬಾಳಿರಿ. ಇದಾಗಿ ದಿತಿಯು ಮಧ್ಯಾಹ್ನದ ಹೊತ್ತು ಆಯಾಸದಿಂದ ಮಲಗಿ ನಿದ್ರಿಸಿದ್ದಳು. ನಿದ್ರೆಯೇ ಬಾರದೆ ಇದ್ದುದರಿಂದ ಅವಳು ಕಾಲು ಯಾವ ಕಡೆಗಿರಬೇಕು, ತಲೆ ಯಾವ ಕಡೆಗೆ ಇರಬೇಕು ಎಂಬುದನ್ನು ಗಮನಿಸದೆ ವಿಪರೀತವಾಗಿಯೇ ಮಲಗಿದಳು. ಇದು ಅವಳ ಅಶುಚಿಗೆ ಕಾರಣವಾಯಿತು. ಇದೇ ಸಮಯವೆಂದು ಇಂದ್ರನು ಅವಳ ಗರ್ಭದೊಳಗೆ ಹೊಕ್ಕನು. ಅಲ್ಲಿದ್ದ ಭ್ರೂಣವನ್ನು ತನ್ನ ವಜ್ರದಿಂದ 7 ತುಂಡುಗಳನ್ನಾಗಿ ಕತ್ತರಿಸಿದನು. ಆಗ ಆ ಪಿಂಡದ ತುಂಡುಗಳು ಅಳತೊಡಗಿದವು. ಆಗ ದಿತಿಗೆ ಎಚ್ಚರವಾಯಿತು. ಇಂದ್ರನು ಮಾರುದ ಎಂದರೆ ಅಳಬೇಡ ಎಂದು ಹೇಳುತ್ತಿದ್ದನು. ಎಚ್ಚೆತ್ತ ದಿತಿಯು ಕೊಲ್ಲಬೇಡ ಎಂದು ಕೂಗಿಕೊಂಡಳು. ಆಗ ಇಂದ್ರನು ಮಲತಾಯಿಯ ಮಾತಿಗೆ ಮನ್ನಣೆಯನ್ನಿತ್ತು ಹೊರಗೆ ಬಂದನು. ವಜ್ರಧಾರಿ ಇಂದ್ರನು ಕೈ ಮುಗಿದುಕೊಂಡು ಹೇಳಿದನು, ಅಮ್ಮ, ನೀನು ಅಶುಚಿಯಾಗಿ ಮಲಗಿದ್ದೆ. ನಿನ್ನ ಕಾಲು ತಲೆಗಳು ಸರಿಯಾದ ದಿಕ್ಕಿನಲ್ಲಿ ಇರಲಿಲ್ಲ. ನನ್ನನ್ನು ಕೊಲ್ಲುವವನನ್ನು ಮುಗಿಸಿಬಿಡಲು ಇದೇ ಸರಿಯಾದ ಸಮಯ ಎಂದು ಹೀಗೆ ಮಾಡಿದೆ. ನನ್ನನ್ನು ಕ್ಷಮಿಸು ತಾಯಿ. ನಿನ್ನ ಭ್ರೂಣವನ್ನು 7 ತುಂಡುಗಳನ್ನಾಗಿ ಮಾಡಿದ್ದೇನೆ. ತನ್ನ ಗರ್ಭವು 7 ತುಂಡುಗಳಾಗಲು ದಿತಿಗೆ ಅತೀವ ದುಃಖವಾಯಿತು. ಅವಳು ಇಂದ್ರನಿಗೆ ಸಾನುನಯದಿಂದ ಹೇಳಿದಳು, ಮಗು ಇಂದ್ರ, ನನ್ನ ಗರ್ಭಕ್ಕೆ ಹಾನಿಯಾದದ್ದು ನನ್ನ ಪ್ರಮಾದದಿಂದಲೇ. ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಆದರೂ ನೀನೊಂದು ಉಪಕಾರವನ್ನು ನನಗೆ ಮಾಡಬೇಕು. ಈ 7 ಮಕ್ಕಳು ವಾತಸ್ಕಂದಗಳ ಪಾಲಕರಾಗಿ ಮಾರುತ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಲಿ. ಇವರಿಗೆ ದಿವ್ಯ ರೂಪಗಳಿರಲಿ.
ಒಬ್ಬನು ಬ್ರಹ್ಮಲೋಕದಲ್ಲಿ, ಮತ್ತೊಬ್ಬನು ಇಂದ್ರಲೋಕದಲ್ಲಿ, ಮಗದೊಬ್ಬನು ದಿವ್ಯವಾಯುವಾಗಿ ಇದ್ದು ಮತ್ತುಳಿದ 4 ದಿಕ್ಕುಗಳಲ್ಲಿ ಸಂಚರಿಸಲಿ. ನೀನು ಮಾರುಧ ಎಂದು ಹೇಳಿದ ಕಾರಣ ಅವರೆಲ್ಲ ಮಾರುತರೆಂದೇ ಹೆಸರು ಪಡೆಯಲಿ. ದ್ವಿತೀಯ ಮಾತುಗಳಿಗೆ ಇಂದ್ರನು ಈ ರೀತಿ ಪ್ರತಿಕ್ರಿಯಿಸಿದನು. ಅಮ್ಮ, ನೀನೆಂದಂತೆಯೇ ಆಗುವುದು. ನಿನ್ನ ಮಕ್ಕಳು ದೇವತೆಗಳಾಗಿ ಸಂಚರಿಸುತ್ತಾರೆ. ಈ ರೀತಿ ದಿತಿಯು ಇಂದ್ರನು ನಿಶ್ಚಯಿಸಿಕೊಂಡು ತಪೋವನದಿಂದ ದೇವಲೋಕಕ್ಕೆ ಹೊರಟು ಹೋದರು. ನಾವೀಗ ಇರುವ ಸ್ಥಳವಿದೆಯಲ್ಲ, ಇಲ್ಲೇ ಇಂದ್ರನು ದ್ವಿತೀಯ ಸೇವೆಯನ್ನು ಮಾಡಿದ್ದು. ಇಕ್ಷ್ವಾಕುವಿಗೆ ಅಲಂಬುಸೆಯಲ್ಲಿ ವಿಶಾಲನೆಂಬ ಹೆಸರಿನಿಂದ ಪ್ರಖ್ಯಾತನಾದ ಒಬ್ಬ ಮಗ ಹುಟ್ಟಿದ್ದನು. ಅವನೇ ಈ ವಿಶಾಲ ನಗರಿಯನ್ನು ಸ್ಥಾಪಿಸಿದನು. ವಿಶಾಲನ ಮಗ ಮಹಾಬಲಶಾಲಿಯಾದ ಹೇಮಚಂದ್ರ, ಅವನ ಮಗ ಸುಚಂದ್ರ, ಅವನ ಪುತ್ರ ಧೂಮ್ರಾಶ್ವ. ಧೂಮ್ರಾಶ್ವನಿಗೆ ಸೃಂಜಯ ಎಂಬನ್ನುವಂತಹ ಮಗನಿದ್ದನು. ಆ ಸೃಂಜಯನ ಮಗನೇ ಸಹದೇವ. ಸಹದೇವನಿಗೆ ಕುಶಾಶ್ವ ಎನ್ನುವ ಮಗನಿದ್ದನು. ಅವನ ಮಗ ಸೋಮದತ್ತ. ಆ ಸೋಮದತ್ತನಿಗೆ ಕಾಕುತ್ಸನೆಂಬ ಮಗನಾದನು. ಈಗ ಇಲ್ಲಿ ಆಳುತ್ತಿರುವವನು ಈ ಕಾಕುತ್ಸನ ಪುತ್ರನಾದ ಸುಮತಿ. ಇಕ್ಷ್ವಾಕುವಿನ ಆಶೀರ್ವಾದದಿಂದ ವಿಶಾಲ ದೇಶದ ರಾಜರೆಲ್ಲರೂ ದೀರ್ಘಾಯುಷ್ಯಗಳಾಗಿ ಮಹಾನುಭಾವರು, ಪರಾಕ್ರಮಿಗಳು, ಧರ್ಮಿಷ್ಠರೂ ಆಗಿದ್ದಾರೆ. ರಾಮ, ನಾವು ಇಲ್ಲೇ ರಾತ್ರಿಯನ್ನು ಕಳೆಯೋಣ. ನಾಳೆ ಬೆಳಿಗ್ಗೆ ಜನಕ ಮಹಾರಾಜನನ್ನು ನೋಡುವಿಯಂತೆ. ವಿಶ್ವಾಮಿತ್ರರು ತನ್ನ ರಾಜ್ಯಕ್ಕೆ ಬಂದ ಸುದ್ದಿಯನ್ನು ಕೇಳಿದ ಸುಮತಿ ಮಹಾರಾಜನು ಅವರ ದರ್ಶನಕ್ಕೆ ಬಂದನು. ಅವನ ಜೊತೆ ಅವನ ಪುರೋಹಿತರು, ಮಂತ್ರಿಗಳು, ಬಂಧುಗಳು ಇದ್ದರು. ಅವನು ವಿಶ್ವಾಮಿತ್ರರನ್ನು ಯಥಾವಿಧಿ ಆರಾಧಿಸಿದನು. ಅವನೆಂದನು, ಮಹಾಮುನಿಗಳೇ, ನೀವು ನನ್ನ ರಾಜ್ಯಕ್ಕೆ ಬಂದದ್ದು ನನ್ನ ಸೌಭಾಗ್ಯ. ನಾನು ಧನ್ಯನಾದೆ. ನನಗಿಂತ ಹೆಚ್ಚಿನ ಧನ್ಯರು ಯಾರೂ ಇರಲಾರರು. ಅನಂತರ ಅವರೆಲ್ಲರೂ ಪರಸ್ಪರ ಕುಶಲವನ್ನು ವಿಚಾರಿಸಿಕೊಂಡರು. ಕೊನೆಗೆ ಸುಮತಿಯು ಮುನಿಗಳಿಗೆ ಹೇಳಿದನು, ಈ ಇಬ್ಬರು ಹುಡುಗರು ಯಾರು? ಪರಾಕ್ರಮದಲ್ಲಿ ದೇವತೆಗಳಿಗೆ ಸಮಾನರಾಗಿ ಕಾಣಿಸುತ್ತಾರೆ. ಆನೆ ಸಿಂಹಗಳ ನಡೆಯವರು, ಹುಲಿ ಗೂಳಿಗಳಂತೆ ಸಾಹಸಿಗರಾಗಿದ್ದಾರೆ. ಕಮಲದಂತೆ ಕಣ್ಣುಳ್ಳವರು, ಖಡ್ಗ ಬಿಲ್ಲು ಬತ್ತಳಿಕೆಗಳನ್ನು ಧರಿಸಿದ್ದಾರೆ. ದೇವಲೋಕದಿಂದ ಯದೃಚ್ಛೆಯಿಂದ ಬಂದವರಂತಿದ್ದಾರೆ. ರೂಪದಲ್ಲಿ ಅಶ್ವಿನಿ ಕುಮಾರರಂತಿದ್ದಾರೆ. ಇವರೇಕೆ ಕಾಲ್ನಡಿಗೆಯಿಂದ ಬಂದಿರುವರು? ಸೂರ್ಯ ಚಂದ್ರರು ಆಕಾಶವನ್ನು ಬೆಳಗುವಂತೆ ನನ್ನ ರಾಜ್ಯವನ್ನು ಬೆಳಗುತ್ತಿದ್ದಾರೆ. ಇಂತಹ ಕಷ್ಟಕರವಾದ ದಾರಿಯಲ್ಲೇಕೆ ನಡೆದುಕೊಂಡು ಬಂದರು? ಆಗ ವಿಶ್ವಾಮಿತ್ರರು ಎಲ್ಲ ವಿಚಾರಗಳನ್ನು ಸಾಧ್ಯಂತ ಅವನಿಗೆ ವಿವರಿಸಿದರು. ಆಗ ಸುಮತಿಗೆ ಅತ್ಯಾನಂದವಾಯಿತು. ಅವನು ಎಲ್ಲರಿಗೂ ಅತಿಥಿ ಸತ್ಕಾರವನ್ನು ಮಾಡಿದನು. ರಾಮ ಲಕ್ಷ್ಮಣರು ಅಲ್ಲಿ ಸುಖವಾಗಿ ರಾತ್ರಿಯನ್ನು ಕಳೆದರು. ಮರುದಿನ ಮಿಥಿಲೆಯ ಕಡೆಗೆ ನಡೆದರು ಎಂಬಲ್ಲಿಗೆ ಬಾಲಕಾಂಡದ 8ನೇ ಅಧ್ಯಾಯವು ಸಮಾಪ್ತವಾಯಿತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದಾವು ಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.